ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ನನ್ನ ಪ್ರೀತಿಯ ಎಲ್ಲ ಸಹೋದರ ಸಹೋದರಿಯರಿಗೆ ಯೇಸುವಿನ ಮಧುರವುಳ್ಳ ನಾಮದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಂಬಿದ್ದೇನೆ. ಈ ದಿನವೆಲ್ಲ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆಶೀರ್ವಾದವು ಶುಭವು ನಿಮ್ಮನ್ನು ಹಿಂಬಾಲಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ನೋಡುವಾಗ ಅನೇಕ ಆಶೀರ್ವಾದಗಳು ನಮ್ಮನ್ನು ಹಿಂಬಾಲಿಸಬೇಕೆಂಬುದಾಗಿ ನಾವು ನೋಡುವುದಾದರೆ, ಕರ್ತನು ಕೊಟ್ಟಿರುವಂಥ ಕೆಲವೊಂದಿಷ್ಟು ದೇವರ ವಾಕ್ಯದಲ್ಲಿರುವಂಥ ರಹಸ್ಯಗಳನ್ನು ನಾವು ಅರ್ಥ ಮಾಡಿಕೊಂಡು ಅವನು ನಮ್ಮ ಜೀವಿತದಲ್ಲಿ ಕೈಗೊಂಡು ನಡೆಯುವಾಗ ಖಂಡಿತವಾಗಲೂ ನಮ್ಮ ಜೀವಿತದಲ್ಲಿ ಆ ಒಂದು ಆಶೀರ್ವಾದಗಳನ್ನು ಪಡೆದುಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಪ್ರಿಯರೇ, ದೇವರಿಗೆ ಮಹಿಮೆ ಉಂಟಾಗಲಿ. ಆದ್ದರಿಂದ ನಾವು ನೋಡ್ತೇವೆ, ನಮ್ಮ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸಬೇಕಾದ್ರೆ ನಾವು ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನು ಕರ್ತವ್ಯಗಳನ್ನು ನಿಭಾಯಿಸಬೇಕಾಗ್ತದೆ. ಪ್ರಿಯರೇ, ನಾವು ನೋಡಬೇಕಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತರು 2024 ವರ್ಷಗಳ ಹಿಂದೆ ಸಕಲ ಮಾನವರ ಪಾಪಗಳ ಪರಿಹಾರಕ್ಕೋಸ್ಕರ ಅವರು ನಮ್ಮನ್ನು ನರಕದಿಂದ ಬಿಡಿಸಲಿಕ್ಕೆ ಆತನು ಒಂದೇ ಸಾರಿ ಕಲ್ವಾರಿ ಕ್ರೂಜೆ ಮೇಲೆ ಯಜ್ಞಾರ್ಪಿತವಾದದನ್ನು ನಾವು ನೋಡ್ತೇವೆ. ಪ್ರಿಯರೇ, ಆದ್ದರಿಂದ ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಸಲ್ಲಿಸಬೇಕಾದಂಥ ಕೆಲವೊಂದಿಷ್ಟು ಪ್ರಮುಖವಾಗಿರುವಂಥ ಯಜ್ಞಗಳನ್ನು ನಾವು ಈ ಸಮಯದಲ್ಲಿ ಧ್ಯಾನ ಮಾಡೋಣ. ನಿಮಗೆ ಆಶ್ಚರ್ಯವಾಗ್ಬೋದು, ಇದೇನಪ್ಪ ಇದು ಇನ್ಯಾವ ಯಜ್ಞ ಎಂಬುದಾಗಿ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೇವರ ಮಕ್ಕಳಾದಂಥ ನಾವು ಕೆಲವೊಂದಿಷ್ಟು ಆತ್ಮಿಕ ಯಜ್ಞಗಳನ್ನು ನಾವು ದೇವರಿಗೆ ಸಲ್ಲಿಸಬೇಕು. ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಇದೇನಪ್ಪ ಹಳೆ ಒಡಂಬಡಿಕೆ ಎಂಬುದಾಗಿ ನೆನೆಸ್ತೀರಾ? ಖಂಡಿತವಾಗಲೂ ಒಂದು ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಬರಬಹುದು. ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯ ಒಂದು ಛಾಯೆ ಆಗಿದೆ. ಪ್ರಿಯರೇ, ನಾವು ನೋಡ್ತೇವೆ, ದೇವ ದರ್ಶನದ ಗುಡಾರದಲ್ಲಿ ನಾವು ನೋಡುವಾಗ ಅದರ ಮೇಲೆ ತೇಜಸ್ಸು ಇಳಿಯಬೇಕಾದರೆ ಮೊದಲನೇದಾಗಿ ದೇವರಿಗೆ ಸಮರ್ಪಕವಾದ ಯಜ್ಞಗಳನ್ನು ಅರ್ಪಿಸುವಾಗ ಯೆಹೋವನ ತೇಜಸ್ಸು ಏನಾಗ್ತಿತ್ತು? ದೇವ ದರ್ಶನದ ಗುಡಾರದ ಮೇಲೆ ಇಳಿತಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರ ಮಕ್ಕಳಾದಂಥ ನಾವು, ದೇವರ ಆಲಯ ಆದಂಥ ನಾವು ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಗಳಲ್ಲಿ ನಾವು ನಮ್ಮನ್ನು ದೇವರ ಪ್ರಸನ್ನತೆ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಕ್ರಿಯೆಗಳು ನಮ್ಮಲ್ಲಿ ನಡೆಯಬೇಕಾದ್ರೆ ನಾವು ನಮ್ಮ ಜೀವಿತದಲ್ಲಿ 4 ಯಜ್ಞಗಳನ್ನು ನಾವು ಯಾವಾಗಲೂ ಅರ್ಪಿಸುವವರಾಗಿರ್ಬೇಕು. ಪ್ರಿಯರೇ, ದೇವರಿಗೆ ಮಹಿಮೆ ಉಂಟಾಗಲಿ. ಆದ್ದರಿಂದ ಈ ಯಜ್ಞಗಳು ಯಾವುವು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 15-16ನೇ ವಚನದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಹೀಗೆ ಹೇಳ್ತದೆ: ಆದುದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡ್ರಿ. ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ 2 ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, 4 ಯಜ್ಞಗಳನ್ನು ನಾವು ಈ ವಾಕ್ಯದ ಭಾಗದಲ್ಲಿ ನೋಡ್ತೇವೆ. ಒಂದು ಸ್ತೋತ್ರ ಯಜ್ಞವನ್ನು, ಆತನೇ ಕರ್ತನೆಂದು ನಮ್ಮ ಬಾಯಿಯಿಂದ ಪ್ರತಿಜ್ಞೆ ಮಾಡುವ 2ನೇ ಯಜ್ಞವನ್ನು, ಪರೋಪಕಾರವನ್ನು ಎಂಬ ಯಜ್ಞವನ್ನು ಮತ್ತು ಧರ್ಮ ಮಾಡುವುದು ಎಂಬುದಾಗಿ 4ನೇ ಯಜ್ಞವನ್ನು ನಾವು ನೋಡ್ತೀವಿ. ಈ 4 ಯಜ್ಞಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಪ್ರಿಯರೇ, ಈ 4 ಯಜ್ಞಗಳು ನಮ್ಮ ಜೀವಿತದಲ್ಲಿ ಎಡಬಿಡದೆ ನಾವು ಯಾವಾಗಲೂ ನಮ್ಮ ಜೀವಿತದಲ್ಲಿ ಮಾಡುವುದಾದರೆ ಖಂಡಿತವಾಗಲೂ ಪರಲೋಕದ ಭೂಲೋಕದ ಸಕಲ ಆಶೀರ್ವಾದಗಳು ನಮ್ಮನ್ನು ಹಿಂಬಾಲಿಸ್ತವೆ. ನಾವು ಅವುಗಳನ್ನು ಹಿಂಬಾಲಿಸುವುದು ಬೇಡ, ಅವು ನಮ್ಮನ್ನು ಹಿಂಬಾಲಿಸ್ತವೆ. ಅಂದರೆ ಅದರ ಅರ್ಥ, ನಾವು ಆಶೀರ್ವಾದ ನಿಧಿಯಾಗಿ ಈ ಲೋಕದಲ್ಲಿ ದೇವರನ್ನೇ ಯೇಸುವೇ ಕರ್ತನೆಂದು ನಿರೂಪಿಸುವುದಕ್ಕೆ ನಮ್ಮಲ್ಲಿ ಸಕಲವಾದ ಕಾರ್ಯಗಳನ್ನು ಕರ್ತನು ಮಾಡುವಂಥವನಾಗಿದ್ದಾನೆ. ಪ್ರಿಯರೇ, ನಾವು ನೋಡ್ತೇವೆ, ಈ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಅರ್ಪಿಸೋಣ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಸ್ತುತಿ ಸ್ತೋತ್ರ ಯಜ್ಞಗಳು ನಾವು ದೇವರಿಗೆ ಸಲ್ಲಿಸಬೇಕಾದಂಥ ಆ ಪ್ರಾಮುಖ್ಯವಾದ ಒಂದು ಸಂಗತಿಯಾಗಿದೆ. ಪ್ರೈಸ್ ಈಸ್ ದ ಫಾರ್ಮ್ ಆಫ್ ದ ಪ್ರೇಯರ್ ಎಂಬುದಾಗಿ ನೋಡ್ತೀವಿ. ಇದು ಪ್ರಾರ್ಥನೆಯ ಒಂದು ಭಾಗವಾಗಿದೆ. ಎಲ್ಲಿ ಸ್ತುತಿ ಸ್ತೋತ್ರಗಳ ಯಜ್ಞಗಳು ಇರ್ತದೋ ಅಲ್ಲಿ ದೇವರ ಪ್ರಸನ್ನತೆ, ಬಿಡುಗಡೆ, ಆಶೀರ್ವಾದಗಳಿರ್ತದೆ. ಸ್ತುತಿ ಮಧ್ಯದಲ್ಲಿ ವಾಸ ಮಾಡುವ ದೇವರು, ಸ್ತೋತ್ರಗಳ ಸಿಂಹಾಸನದಲ್ಲಿ ಆಸೀನನಾಗಿರುವ ದೇವರು ನಮ್ಮ ದೇವರು. ಆದ್ದರಿಂದ ದೇವರ ಆಲಯವಾಗಿರುವಂಥ ನಾವು ಎಡಬಿಡದೆ ಆತನಿಗೆ ಸ್ತೋತ್ರ ಸ್ತುತಿ ಯಜ್ಞಗಳನ್ನು ಅರ್ಪಿಸೋಣ. ಪ್ರಿಯರೇ, ಎರಡನೇದಾಗಿ ನಾವು ನೋಡೋದಾದರೆ ಆತನನ್ನು ಕರ್ತನೆಂದು ಬಾಯಿಂದ ಮಾಡುವ ಪ್ರತಿಜ್ಞೆಯೇ ಎರಡನೇ ಯಜ್ಞವಾಗಿದೆ. ಯಾರನ್ನು? ಯೇಸುವೇ ಕರ್ತನೆಂದು
ನಾವು ಸೃಷ್ಟಿಕರ್ತನೆಂದು ನಾವು ಬಾಯಿಂದ ಪ್ರತಿಜ್ಞೆ ಮಾಡುವುದು ಎಂಬುದಾಗಿ ನಾವು ನೋಡೋದಾದರೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನದಲ್ಲಿ ದೇವರ ವಾಕ್ಯಗಳ ಅಪೊಸ್ತಲನಾದಂಥ ಪೌಲನು ಹೇಳುವಂಥ ಮಾತು ಏನೆಂಬುದನ್ನು, ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ, ಇನ್ನು ಜೀವಿಸುವನು ನಾನಲ್ಲ, ನನ್ನಲ್ಲಿ ಯೇಸು ಕ್ರಿಸ್ತನು ಜೀವಿಸ್ತಾನೆ. ಹೇಗೆಂದರೆ ದೇವಕುಮಾರನ ಮೇಲನ ನಂಬಿಕೆಯಿಂದಲೇ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನೋಡ್ತೇವೆ ಈ ಲೋಕದಲ್ಲಿ ನಾನು ಎಂಬುದು ಸಾಯಬೇಕು ಪ್ರಿಯರೇ, ಆದರೆ ಕ್ರಿಸ್ತನು ನಮ್ಮಲ್ಲಿ ಜೀವಿಸಬೇಕು. ನಾವು ಕ್ರಿಸ್ತನನ್ನು ಧರಿಸಿಕೊಂಡವರಾಗಿ, ಕ್ರಿಸ್ತನನ್ನು ಪ್ರತಿನಿಧಿಸುವವರಾಗಿ, ಕ್ರಿಸ್ತನ ರಾಯಭಾರಿಗಳಾಗಿ, ನಮ್ಮ ನಡೆ ನುಡಿ ಮಾತಿನ ಮೂಲಕ ಇವರು ಯೇಸುವಿನ ಶಿಷ್ಯರು ಎಂಬುದಾಗಿ ನಾವು ಏನು ಮಾಡಬೇಕಂದ್ರೆ ಜೀವಿಸಬೇಕು. ಅದೇ ನಾವು ಆತನೇ ಕರ್ತನೆಂದು ಬಾಯಿಂದ ಮಾಡುವ ಪ್ರತಿಜ್ಞೆ ಎಂಬುದಾಗಿ ನಾವು ನೋಡೋದಾದರೆ, ನಾನು ಅನ್ನುವುದು ಸಾಯುವುದು, ಕ್ರಿಸ್ತನು ಜೀವಿಸುವುದು. ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವುದು, ಸ್ವೀಕಾರ ಮಾಡುವುದು ಎಂಬುದಾಗಿ ನೀವು ಕೇಳಿರ್ಬೋದು. ಆ ಪ್ರತಿಜ್ಞೆ ಪ್ರಿಯರೇ, ಅಂದರೆ ಜೀವಿಸುವವರು ನಾವಲ್ಲ, ಕ್ರಿಸ್ತನು ನಮ್ಮಲ್ಲಿ ಜೀವಿಸಬೇಕು ಪ್ರಿಯರೇ. ದೇವರಿಗೆ ಸ್ತೋತ್ರವಾಗಲಿ. ಮತ್ತು ಪರೋಪಕಾರ ಎಂಬುದಾಗಿ ನಾವು ನೋಡೋದಾದರೆ ಪ್ರಿಯರೇ, ಪರೋಪಕಾರ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡ್ತೇವೆ. ಮುಖ್ಯವಾಗಿ ಎಲ್ಲರಿಗೂ ಒಳ್ಳೆಯದು ಮಾಡೋಣ, ಆದರೆ ಮೊದಲು ಕ್ರಿಸ್ತ ನಂಬಿಕೆಯಲ್ಲಿರುವ, ಒಂದೇ ಮನೆಯಂತಿರುವ ಕ್ರಿಸ್ತ ನಂಬಿಕೆಯಲ್ಲಿ ಅವರಿಗೆ ಮಾಡೋಣ ಎಂಬುದಾಗಿ. ಪ್ರಿಯ ನನ್ನ ದೇವರ ಮಕ್ಕಳೇ, ದೇವರ ಸಹೋದರ ಸಹೋದರಿಯರೇ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅನೇಕ ಕಾರ್ಯಗಳನ್ನು ನಾವು ನೋಡ್ತೇವೆ. ಪರೋಪಕಾರ ಎಂಬುದಾಗಿ ನಾವು ನೋಡೋದು ಇತರರಿಗೆ ಸಹಾಯ ಮಾಡೋದು. ಕರ್ತನಾದ ಯೇಸು ಕ್ರಿಸ್ತನ ಶುಭ ಸಂದೇಶವನ್ನು ತಿಳಿಸುವುದರ ಮುಖಾಂತರ ನಾವು ಇವತ್ತು ಅನೇಕರು ಅಗತ್ಯ ಇರುವಂಥ ಜನರಿಗೆ ನಮ್ಮ ಕೈಲಾದಂಥ ಸಹಾಯಗಳನ್ನು, ನಮ್ಮ ಬಳಿ ಬೇಡಲಿಕ್ಕೆ ಬಂದಂಥ ಜನರಿಗೆ ಮಾಡ್ತಕ್ಕಂಥ ಸಹಾಯಗಳು ಇವಾಗಿದೆ ಪ್ರಿಯೆ. ಇದನ್ನು ನಾವು ಡೀಪಾಗಿ ಹೋಗ್ಬೇಕಾದ್ರೆ ಇನ್ನೂ ಬಹಳ ಕಾರ್ಯಗಳನ್ನು ನಾವು ನೋಡಬಹುದು, ಆದರೆ ನಾನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಧರ್ಮ ಮಾಡುವುದು, 4ನೇ ಧರ್ಮ ಮಾಡುವುದು ಎಂಬುದಾಗಿ ನಾವು ನೋಡೋದಾದರೆ ಇತರರಿಗೆ ಸಹಾಯ ಮಾಡುವುದನ್ನು ಇದು ಸೂಚಿಸ್ತದೆ ಪ್ರಿಯರೇ. ನಾವು ಇಂಗ್ಲೀಷ್ ಬೈಬಲಲ್ಲಿ ಟ್ರಾನ್ಸ್ಲೇಷನ್ ನೋಡ್ತೀವಿ, NKJVಯಲ್ಲಿ, ಡು ನಾಟ್ ಫಾರ್ಗೆಟ್ ಟು ಶೇರ್ ವಾಟ್ ಯು ಹ್ಯಾವ್ ಟು ಡೂ ಗುಡ್ ಥಿಂಗ್ಸ್ ಎಂಬುದಾಗಿ. ಆ ವಾಕ್ಯದ ಭಾಗದಲ್ಲಿ ನಾವು ನೋಡುವಾಗ ನೀವು ಅಂದರೆ ಧರ್ಮ ಮಾಡೋದು ಟು ಶೇರ್ ವಾಟ್ ಯು ಹ್ಯಾವ್ ಎಂಬುದಾಗಿ, ನಿನ್ನಲ್ಲಿರುವಂಥದ್ದನ್ನು ಇತರರಿಗೆ ಕೊಡುವುದು. ನೋಡಿ, ಇವತ್ತು ಅನೇಕರಿಗೆ ನಾವು ಸಹಾಯ ಮಾಡುವ ಒಂದು ಹಂಗಿನಲ್ಲಿದ್ದೇವೆ. ಯಾಕಂದರೆ ಈ ಲೋಕದಲ್ಲಿ ನಾವು ದೇವರ ಪ್ರೀತಿಯನ್ನು, ಕ್ರಿಸ್ತನ ಪ್ರೀತಿಯನ್ನು ಸಾರುವುದಕ್ಕಿದ್ದೇವೆ. ದೇವರಿಗೆ ಮಹಿಮೆ ಉಂಟಾಗಲಿ. ಆದ್ದರಿಂದ ನಾವು ನೋಡ್ತೀವಿ, ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ನೋಡ್ತೀವಿ, ಬಡವರಿಗೆ ಸಹಾಯ ಮಾಡುವವನು ಯೆಹೋವನಿಗೆ ಸಾಲವನ್ನು ಕೊಡುವನು ಎಂಬುದಾಗಿ. ಪರೋಪಕಾರ ಎಂಬುದಾಗಿ ನೋಡೋದಾದರೆ ನಾವು ಮೊದಲು ನಮ್ಮ ಮನೆಯವರಿಗೆ ಯಾರು ನಾವು ನೋಡ್ತೇವೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನದಲ್ಲಿ, ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ, ಅತಿಥಿ ಸತ್ಕಾರವನ್ನು ಮಾಡಿರಿ ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ದೇವರಿಗೆ ಸ್ತೋತ್ರವಾಗಲಿ. ಆದ್ದರಿಂದ ಇಲ್ಲಿ ಗಮನಿಸಬೇಕಂತ ಒಂದು ಅಂಶ ಏನೆಂಬುದಾಗಿ ನೋಡೋದು, ಈ 4 ಯಜ್ಞಗಳು ನಾವು ಯಾವತ್ತೂ ನಮ್ಮ ಜೀವಿತದಲ್ಲಿ ಮರೆಯಬಾರ್ದು ಪ್ರಿಯರೇ. ಒಂದು ಸ್ತೋತ್ರ ಯಜ್ಞ, ದಾವೀದನು ಹೇಳ್ತಾನೆ ನೋಡ್ರಿ, 34ನೇ ಕೀರ್ತನೆ 1ನೇ ವಚನದಲ್ಲಿ ನೋಡ್ತೀನಿ, ಏನಂತ ಹೇಳಿದ್ರೆ, ನಾ ಎಡಬಿಡದೆ ಯಾವಾಗಲೂ ದೇವರಿಗೆ ಏನು ಮಾಡ್ತೀನಿ, ಯೆಹೋವನನ್ನು ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು ಎಂಬುದಾಗಿ ಪ್ರಿಯರೇ. ನೋಡಿರಿ, ನಾವು ದೇವರ ಆಲಯವಾಗಿದ್ದೇವೆ, ದೇವರ ಆತ್ಮನು ನಮ್ಮಲ್ಲಿ ವಾಸವಾಗಿದ್ದಾನೆ. ನಮ್ಮಲ್ಲಿ ಯಾವಾಗಲೂ ಎಡಬಿಡದೆ ಆ ಒಂದು ಸ್ತೋತ್ರ ಸ್ತುತಿ ಯಜ್ಞಗಳು ನಮ್ಮಲ್ಲಿ ಹೊರಡುತ್ತಿರುವಾಗ ನೋಡಿ, ಆ ಪರಲೋಕದ ಪ್ರಸನ್ನತೆ, ಪರಿಶುದ್ಧಾತ್ಮನ ಒಂದು ಕಾರ್ಯ ಕ್ರಿಯೆಗಳು ವಾಸ ನಮ್ಮಲ್ಲಿ ಬಲವಾಗಿ ಚಲಿಸ್ತಾ ಇರ್ತದೆ ಪ್ರಿಯರೇ. ಅಷ್ಟು ಮಾತ್ರವಲ್ಲ, ನಮ್ಮಲ್ಲಿ ಯೇಸು ಜೀವಿಸಬೇಕು ಪ್ರಿಯರೇ, ಕ್ರಿಸ್ತನು ಜೀವಿಸಬೇಕು. ಅಂದರೆ ಅದರ ಅರ್ಥ ನಾನು ನನ್ನದು ಎಂಬುದನ್ನು ಬಿಟ್ಟು ನಾವು ಕ್ರಿಸ್ತನ ವಾಕ್ಯಗಳನ್ನು ಕೈಗೊಂಡವರಾಗಿ, ಕ್ರಿಸ್ತನನ್ನು ಧರಿಸಿಕೊಂಡವರಾಗಿ ನಾವೇನು ಮಾಡಬೇಕು, ಮೊದಲು ನಮ್ಮ ಜೀವಿತ ಸುವಾರ್ತೆಯಾಗಿರಬೇಕು. ನಂತರ ನಾವು ಹೇಳುವ ಸುವಾರ್ತೆಯನ್ನು ಜನರು ಅಂಗೀಕಾರ ಮಾಡಿಕೊಳ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ಆದ್ದರಿಂದ ಈ 4 ಯಜ್ಞಗಳನ್ನು ನಮ್ಮ ಜೀವಿತದಲ್ಲಿ ನಾವು ನಿರಂತರವಾಗಿ ಮಾಡ್ತಾ ಇರುವುದಾದರೆ ಖಂಡಿತವಾಗಲೂ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆ ಆದ ದೇವರೇ, ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ವಾಕ್ಯದ ಪ್ರಕಾರವಾಗಿ ದೇವರೇ, ನಿನಗೆ ಆತ್ಮಿಕ ಯಜ್ಞಗಳನ್ನು, ಸ್ತೋತ್ರ ಯಜ್ಞವನ್ನು ಅಪ್ಪ ಕರ್ತನೆ, ಯೇಸು ಕ್ರಿಸ್ತನಿಗಾಗಿ ಜೀವಿಸುವಂಥ, ನಮ್ಮ ಬಾಯಿಂದ ಆತನೇ ಕರ್ತನೆಂದು ಪ್ರತಿಜ್ಞೆ ಮಾಡುವ ಒಂದು ಯಜ್ಞವನ್ನು, ಪರೋಪಕಾರವನ್ನು, ಧರ್ಮ ಮಾಡುವನು ಕರ್ತನೆ, ನಾವು ಯಾವಾಗಲೂ ಇವನು ಮರೆಯದೆ ನಾವು ಮಾಡುವಂತೆ ದೇವರೇ ನಮ್ಮ ಕೃಪೆ ಕೊಡು, ನಿನ್ನ ಬಲವನ್ನು ಕೊಡು. ನಿಮ್ಮ ನಾಮ ಮಹಿಮೆ ಆಗಲಿ, ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಎಂಬುದಾಗಿ ನಾವು ಕೇಳಿಕೊಡ್ತೇವೆ. ಇದನ್ನು ಸಂದೇಶವನ್ನು ನೋಡುವ ಯೂಟ್ಯೂಬ್ನಲ್ಲಿ ವೀಕ್ಷಣೆ ಮಾಡುವಂಥ ನಿನ್ನ ಮಕ್ಕಳನ್ನು ಕೂಡ ಆಶೀರ್ವದಿಸು ದೇವರೇ.
ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಪ್ರಾರ್ಥನೆ ಯೇಸು ಕ್ರಿಸ್ತನ ಧನ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಪರಲೋಕದ ಜೀವವುಳ್ಳ ತಂದೆಯೇ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.